ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀನು ಯಾವುದೇ ಕಾರಣಕ್ಕೂ ಅವಿಧೇಯನಾಗಿರಬೇಡ, ನೀನು ವಿಧೇಯನಾಗಿರು ಎಂಬುದನ್ನು ನಾವು ನೋಡೋಣ. ಪೌಲನ ಹಾಗೆ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ ಎಂದು ಜೀವಿತದ ಕೊನೆಯಲ್ಲಿ ಹೇಳುವವನು ಧನ್ಯನು. ನೋಡಿ, ಈ ಲೋಕ ಇದೆಯಲ್ಲ, ಈ ಲೋಕದಲ್ಲಿ ಯೋಹಾನ ಭಾಳ ಚಂದ ಬರೀತಾನೆ. ಯೋಹಾನ ಸುವಾರ್ತೆ ನೀವು ನೋಡಿ, 1 ಯೋಹಾನ 2:17 ನೀವು ನೋಡೋದಾದರೆ, ಲೋಕವು ಅದರ ಆಸೆಯು ಗತಿಸಿ ಹೋಗ್ತದೆ. ಈ ಲೋಕದಲ್ಲಿರ್ತಕ್ಕಂಥ ಆಸೆ ಅದು ಗತಿಸಿ ಹೋಗ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವವನು. ಆ ಕಾರಣಕ್ಕೆ ಇವತ್ತು ನಮ್ಮ ನಡುವೆ ಜಾನ್ ವೆಸ್ಲಿ ಅನ್ನುವಂಥ ಸೇವಕರು ನಮ್ಮೊಂದಿಗೆ, ಅವರ ಪುಸ್ತಕಗಳಿದೆ. ಮೋಡಿ ಅನ್ನುವಂಥ ಸೇವಕರನ್ನು ನಾವು ನೆನಪು ಮಾಡಿಕೊಳ್ತೇವೆ. ಅಬ್ರಹಾಂ ಲಿಂಕನ್ ಅಮೆರಿಕಾದ ಶ್ವೇತಭವನಕ್ಕೆ ಅಧಿಕಾರ ಪದಗ್ರಹಣ ಮಾಡುವಾಗ ಸತ್ಯವೇದವನ್ನು ತೆಗೆದುಕೊಂಡು ಹೋಗಿ ಸತ್ಯದ ವೇದದ ಮೇಲೆ ಪ್ರಮಾಣ ಮಾಡಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅದಕ್ಕೆ ನಾನು ನಡ್ಕೊಳ್ಳುವಂಥ ರೀತಿ ಇದೆಯಲ್ಲ, ಅದು ಜ್ಞಾನದಿಂದಿರಬೇಕು. ಆ ಜ್ಞಾನ ಮತ್ತೊಬ್ಬರಿಗೆ ಎರಿಸು ಮುರಿಸು ಮಾಡಬಾರ್ದು. ಆ ಜ್ಞಾನ ಮತ್ತೊಬ್ಬರಿಗೆ ಸಹಾಯ ಮಾಡೋ ಆಗಿರಬೇಕು. ಆ ಜ್ಞಾನ ಎಲ್ಲರನ್ನ ಪ್ರೀತಿಸುವಂತಿರಬೇಕು. ಆ ಜ್ಞಾನ ಎಲ್ಲರನ್ನ ಒಪ್ಪಿಸಿಕೊಳ್ಳುವಂತಿರಬೇಕು. ಅದು ಡಂಬಾಚಾರವಾಗಬಾರದು, ಅದು ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುವಂತಿರಬಾರದು. ಒಂದು ವೇಳೆ ನನ್ನನ್ನು ನಾನು ಹೆಚ್ಚಿಸಿಕೊಳ್ಳುವಂತಿದ್ದರೆ ಅದು ವಿಧೇಯತ್ವ ಎಲ್ಲಿ ಬರ್ತದೆ? ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡುವುದಕ್ಕೆ ನಮ್ಮ ಜೀವಿತದಲ್ಲಿ ಎಲ್ಲಿ ಸಾಧ್ಯ ಆಗ್ತದೆ? ಪ್ರಿಯರೇ, ಯೇಸು ಕ್ರಿಸ್ತನು ನೀವು ನೋಡಿ, ನಾನು ಕ್ರಿಸ್ತನ ನ್ಯಾಯಸನ್ನದ ಮುಂದೆ ನಿಂತಾಗ ಆತನು ನನಗೆ ನನ್ನ ಜೀವಿತದ ಯೋಜನೆಗಳನ್ನು ತೋರಿಸುವಾಗ ನಾನು ಆತನ ಚಿತ್ತಕ್ಕೆ ಒಳಗಾಗಿದ್ದರೆ ಅವು ಅದ್ಭುತ ಅಂತ ಅನಿಸ್ಬಿಡುತ್ತದೆ. ಆತನ ಕೃಪೆಯನ್ನು ಕಳೆದುಕೊಳ್ಳುವಂಥದ್ದಲ್ಲ, ಆತನನ್ನು ನಾವು ನಡೆಸಬೇಕು. ಮಾನವನ ಅತಿ ದೊಡ್ಡದಾದ ಭಾಗ್ಯ ಏನಪ್ಪ ಅಂತಂದರೆ, ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವಂಥದ್ದು. ನೀನು ಯಾವಾಗ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೀಯೋ ಆಗ ದೇವರು ನಿನ್ನನ್ನು ನಡೆಸ್ತಾರೆ. ಜ್ಞಾನೋಕ್ತಿಗಳು 3:5-6 ನೀವು ನೋಡಿ, ನಿನ್ನ ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಯೆಹೋವನಲ್ಲಿ ಭರವಸೆ ಇಡು. ನೀನು ಜಗತ್ತಿನಲ್ಲಿ ಏನನ್ನೂ ಮಾಡಬೇಡ. ನಿನ್ನ ಹೃದಯ ಸಂಪೂರ್ಣವಾಗಿ, ನಿನ್ನ ಮನಸ್ಸು ಸಂಪೂರ್ಣವಾಗಿ, ನಿನ್ನ ಭರವಸೆ ಯೆಹೋವನಾಗಿರಲಿ. ನಿನ್ನ ಭರವಸೆ ಯೆಹೋವ, ನಿನ್ನ ಗುರಿ ಯೆಹೋವ, ನಿನ್ನ ಗುರಾಣಿ ಯೆಹೋವ, ನಿನ್ನ ಆಸೆ ಯೆಹೋವ, ನಿನ್ನ ಅಭಿಲಾಷೆ ಯೆಹೋವ. ನಿನ್ನ ಹೃದಯವನ್ನು ನೀನು ಕೊಟ್ಟುಬಿಟ್ರೆ ನಿನಗೆ ಮಾರ್ಗದರ್ಶಕರು ಯಾರು ಗೊತ್ತಾ? ಯೇಸು ಸ್ವಾಮಿ ನಿನ್ನ ಮಾರ್ಗದರ್ಶಕನಾಗ್ತಾನೆ. ಯೇಸು ಸ್ವಾಮಿ ನಿನ್ನ ಆಸೆಯಾಗ್ತಾನೆ. ಯೇಸು ಸ್ವಾಮಿ ನಿನ್ನ ಆದಿಯಾಗ್ತಾನೆ. ಯೇಸು ಸ್ವಾಮಿ ಸಮಸ್ತವೂ ಆಗುತ್ತಾರೆ ಅನ್ನುವಂಥದ್ದನ್ನು ನಾವು ಮರೆಯಬಾರದು. ಪ್ರಿಯರೇ, ದೇವರು ಒಳ್ಳೆಯವರು. ದೇವರು ಅಪೊಸ್ತಲ ಕೃತ್ಯಗಳಲ್ಲಿ ನೀವು ನೋಡೋದಾದರೆ, ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೆ, ಆತನ ಬಾಯಿಂದ ಒಂದು ಮಾತನ್ನೂ ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ. ದೇವರು ಯಾವ ಭೇದ ಭಾವವನ್ನು ಮಾಡುವುದಿಲ್ಲ. ದೇವರು ಯಾವ ತಾರತಮ್ಯವನ್ನು ಮಾಡುವುದಿಲ್ಲ. ನಮ್ಮನ್ನು ಪ್ರೀತಿಸ್ತಾನೆ, ಅಪ್ಪಿಕೊಳ್ಳುತ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ಸ್ವಾಮಿ ಅಪ್ಪ, ನಿನ್ನ ಪಾದದ ಸನ್ನಿಧಾನಕ್ಕೆ ಬರಲು ನೀವು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಾನು ವಿಧೇಯನಾಗ್ತೇನೆ ಸ್ವಾಮಿ. ನನ್ನ ಬದುಕಲ್ಲಿ ಸ್ವಾಮಿ ನೀವು ಮಾಡಬೇಕಾದಂಥ ಮಹತ್ವ ಕಾರ್ಯಗಳನ್ನು ನೀವು ಮಾಡಿ ಸ್ವಾಮಿ. ನನ್ನ ಬದುಕನ್ನು ಉನ್ನತಕ್ಕೆ ನಡೆಸು ಸ್ವಾಮಿ. ನನ್ನ ಕುಟುಂಬವನ್ನು ಉನ್ನತಕ್ಕೆ ನಡೆಸು ಸ್ವಾಮಿ. ನಮ್ಮ ಮಕ್ಕಳ ಭವಿಷ್ಯವನ್ನು ಉನ್ನತಕ್ಕೆ ನಡೆಸು ಸ್ವಾಮಿ. ನಮ್ಮ ಸಭೆಗೆ ಬರುವಂಥವರನ್ನು ಆಶೀರ್ವಾದ ಮಾಡು ಸ್ವಾಮಿ. ದೇವಾ, ನೀವು ಒಳ್ಳೆಯವರು ಸ್ವಾಮಿ. ಯೇಸುವೇ, ವಿಧೇಯನ
ಮಗನಾಗ್ತೇನೆ ಸ್ವಾಮಿ, ನಿಮ್ಮ ಚಿತ್ತದಂತೆ ನಡೀತೇನೆ ಸ್ವಾಮಿ. ಆಶೀರ್ವಾದ ಮಾಡು. ಪರಲೋಕದ ಬೆಂಕಿ ನನ್ನ ಮೇಲೆ ಸುರಿಯಲ್ಪಡಲಿ ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.